ಇವತ್ತು ವಿಸ್ಮಯವಾದ ಹಾಗೂ ರಕ್ಷಣೆ ಕೋಟೆಯಾದ ಮತ್ತೆ ಬೇಸಿಗೆ ಕಾಲದಲ್ಲಿ ವಾಸಿಸುವ ಸ್ಥಳ ಕೂಡವಾಗಿತ್ತು. ರಾಯಭಾಗದ ರಾಜವಾಡಕ್ಕೆ ನನ್ನ ಪಯಣ ಸಾಗಿತ್ತು. ದಾರಿ ಉದ್ದಕ್ಕೂ ಗಿಡಮರಗಳನ್ನು ಕಾಣುತ್ತಾ, ಬೇಸಿಗೆಯಲ್ಲಿ ಬಾಡಿ ಹೋದ ಗಿಡಗಳನ್ನು ನೋಡುತ್ತಾ 1904ರಿಂದ 1911ರವರೆಗೆ ನಿರ್ಮಾಣಗೊಂಡ ಈ ಕೋಟೆ ಕೊಲ್ಲಾಪುರದ ಶಾಹು ಮಹಾರಾಜರವರು ಕಟ್ಟಿಸಿದ್ದರು. ಹಾಗೆ ಮುನ್ನುಗ್ಗುತ್ತಾ ಸಾಗಿದೆ. ಒಳಹೊಮ್ಮೆ ಅಂಗಳದಲ್ಲಿ ನಿಂತಾಗ ನನ್ನ ಮುಂದೆ ಇದ್ದಿದ್ದು ವೃತ್ತಾಕಾರದ ಒಂದು ಕೋಟೆ. ಶಾಹು ಮಹಾರಾಜರವರು ಈ ಕೋಟೆ ಕಟ್ಟಲು ಉದ್ದೇಶವೇನೆಂದರೆ ಬೇಸಿಗೆ ಸಮಯದಲ್ಲಿ ದೂರವಿರಲು, ಪ್ರಕೃತಿ ಸ್ಥಾನದಲ್ಲಿ ವಿಶ್ರಾಂತಿ ಪಡೆಯಲು ಹಾಗೂ ಬೇಟೆಯಾಡಲು ಅವರು ಇಲ್ಲಿ ವಾಸಿಸುತ್ತಿದ್ದರಂತೆ. ಈ ಕೋಟೆಗೆ ಒಳಹೊಕ್ಕಲು ದಾರಿ ಕೂಡ ಇರಲಿಲ್ಲ. ಎಲ್ಲ ದಾರಿಗಳನ್ನು, ಬಾಗಿಲಿಗಳನ್ನು, ಕಿಟಕಿಗಳನ್ನು ಮುಚ್ಚು ಹಾಕಿದ್ದರು. ಇದನ್ನೆಲ್ಲ ಕಂಡ ನನಗೆ ಒಂದು ಕ್ಷಣ ಬೇಸರಗೊಂಡಿದ್ದೆ. ರಾಜರು ವಾಸಿಸುವ ಕೋಣೆಯನ್ನು ಸುತ್ತು ಹಾಕಿ ರಾಜರು ಅವರ ಧರ್ಮಪತ್ನಿಗೆ ಕೋಣೆಯನ್ನು ಕಟ್ಟಿಸಿದ್ದರು. ಆ ಕೋಣೆಯನ್ನು ಕಾಣಲು ಸಾಗಿದೆ. ಅಲ್ಲಿದ್ದ ದಾರಿಯಿಂದ ಹೇಗೋ ಒಳಹೊಕ್ಕಿ ಕತ್ತಲೆಯ ಕೋಣೆಯಲ್ಲಿ ಒಳಹೊಕ್ಕಿದೆ. ಆ ಕೋಣೆಗಳಲ್ಲಿ ನಿದ್ರೆಗೆ ಜಾರುವ ಕೋಣೆ ಒಂದಿತ್ತು, ಶೌಚಾಲಯವು, ಸ್ನಾನ ಕೋಣೆಯು ಅಲ್ಲಿದ್ದವು. ಅದನ್ನೆಲ್ಲ ನೋಡಿ ಹೊರಹೊಕ್ಕಿ ಮುಂದೆ ಸಾಗಿದ್ದೆ. ಹೊರಹೊಕ್ಕುತ್ತಾ ಅಲ್ಲಿದ್ದ ವಸ್ತುಗಳನ್ನು ನೆನೆದುಕೊಂಡು ಮುಂದೆ ಸಾಗುತ್ತಿದ್ದೆ. ಕಟ್ಟಿಗೆಗಳಿಂದ ನಿರ್ಮಿಸಿದ್ದ ಬಾಗಿಲುಗಳು, ಗಾಜಿನಿಂದ ಮುಚ್ಚಲ್ಪಟ್ಟ ಕಿಟಕಿಗಳು, ಕಟ್ಟಿಗೆಯ ಮೆಟ್ಟಿಲುಗಳು ಒಂದು ಕ್ಷಣ ಆಧುನಿಕ ಕಾಲಗಳಿಗೆ ಕರೆದೊಯ್ದಂತೆ ಇತ್ತು ಈ ಕೋಟೆ. ಹಾಗೆ ಮುಂದೆ ಸಾಗಿದ ನನಗೆ ಹಾಳು ಬಿದ್ದ ಗೋಡೆಗಳು, ಬಾಗಿಲುಗಳು, ಕಿಟಕಿಗಳು ಇವೆಲ್ಲ ಕಾಣುತ್ತಾ ಮಹಾದೇವ ಹಾಗೂ ಅಂಬಾಭವಾನಿ ದೇವಸ್ಥಾನಕ್ಕೆ ಹೆಜ್ಜೆಯನ್ನು ಹಾಕಿದೆ. ಆ ದೇವಸ್ಥಾನಗಳಿಗೆ ಇಂದಿಗೂ ಪೂಜೆಯನ್ನು ಮಾಡುತ್ತಾರೆ. ಸಂಪೂರ್ಣ ದೇವಸ್ಥಾನವು ಕಲ್ಲಿನಿಂದ ಹಾಗೂ ಹಂಚುಗಳ ಸಹಾಯದಿಂದ ಕಟ್ಟಿದ್ದರು. ಎತ್ತ ಕಣ್ಣು ಹಾಯಿಸಿದರು ಬಂದ ಜನರು ಸುಮ್ಮನೆ ಹೋಗದೆ ಗೋಡೆಗಳ ಮೇಲೆ ಗಲೀಜು ಮಾಡಿದ್ದರು. ಕೋಟೆಯನ್ನು ಸುತ್ತಲೂ ನೋಡಿದಾಗ ಹುಡುಕರ ಸಾಮ್ರಾಜ್ಯವಾಗಿತ್ತು. ಜೂಜಾಟ, ಮದ್ಯಪಾನ ಸೇವಿಸುವುದು, ಅದನ್ನೆಲ್ಲ ಕಂಡು ಬೇಸರಗೊಂಡ ನನಗೆ ಸ್ಥಳೀಯ ಜನರು ಇತಿಹಾಸಕ ಹಾಗೂ ಐತಿಹಾಸಿಕ ಹೆಮ್ಮೆ ಎಂದು ನೋಡುತ್ತಾರೆ. ಬಂದ ಜನರು ಸುಮ್ಮನೆ ಹೋಗಿಲ್ಲ. ಸಂರಕ್ಷಣೆ ಮಾಡಿದರೆ ಇದು ದೊಡ್ಡ ಪ್ರವಾಸಿ ಕೇಂದ್ರವಾಗಬಹುದು. ಇದನ್ನ ಸೈನಿಕರ ರಕ್ಷಣೆಗೆ, ವ್ಯಾಪಾರ ಮೇಲ್ವಿಚಾರಕ್ಕೆ, ಆಡಳಿತ ಕೇಂದ್ರವಾಗಿ ಬಳಸುತ್ತಿದ್ದರು. ಈಗ ಹುಡುಕರ ರಾಜ್ಯವಾಗಿದೆ. ಇದನ್ನೆಲ್ಲ ಕಂಡು ಅಲ್ಲಿದ್ದ ಜಾಗಗಳಲ್ಲಿ ಒಡೆದು ಹಾಕಿದ ಗಾಜುಗಳು, ಎಲೆಗಳು, ಕಾಗದಗಳಿದ್ದವು. ಇದನ್ನೆಲ್ಲ ಮರೆತು ಮತ್ತೆ ಮುಂದೆ ಸಾಗಿದೆ. ವಿಶಾಲ ಕಮನ ಬಾಗಿಲುಗಳು, ಉದ್ದವಾದ ಸಂಭಾನಗಳು, ಬಲಿಷ್ಠ ಗೋಡೆಗಳು, ರಾಜ್ಯ ಸಂಪ್ರದಾಯ ಅಂಗಳ. ಈ ಕಟ್ಟಡಗಳಲ್ಲಿ ಮರಾಠ ಶೈಲಿಯ ಸ್ಪಷ್ಟ ಪ್ರಭಾವ ಕಾಣಿಸಿತ್ತು. ಪ್ರತಿ ಗೋಡೆಗಳು ರಾಜ ವೈಭವವನ್ನು ಸಾರುತ್ತಿತ್ತು. ಗೋಡೆಗಳ ಮೇಲೆ ಗಿಡಗಳು, ಬಳ್ಳಿಗಳು, ಪಕ್ಷಿಗಳು ಮನೆ ಮಾಡಿದ್ದವು. ಈ ಕೋಟೆ ಹಾಳಾಗಿ ಬಿದ್ದಿತ್ತು. ಇಂದಿನ ಸ್ಥಿತಿ ನೋಡೋದಾದ್ರೆ ಇಂದಿಗೆ ರಾಜವಾಡ ಕೆಲವು ಭಾಗಗಳಲ್ಲಿ ಅವಿಶೇಷ ಸ್ಥಿತಿಯಲ್ಲಿ ಪುರಾತತ್ವ ಇಲಾಖೆಯ ಸಂರಕ್ಷಣೆ ಅಗತ್ಯವಿದೆ. ಇದನ್ನೆಲ್ಲ ನೋಡಿ ಹಾಕುತ್ತಾ ನಾನು ಹೊರಹೊಮ್ಮಿದೆ. ಅಲ್ಲಿದ್ದ ಕ್ಯಾಮೆರಾಗಳು, ರಕ್ಷಣೆಯ ಬೋರ್ಡ್ಗಳು, ಬಂದ ಜನರು ಸುಮ್ಮನೆ ಹೋಗದೆ ಇದನ್ನೆಲ್ಲ ಹಾಳು ಮಾಡಿದ್ದರು. ಎಲ್ಲರಿಗೆ ಬೇಡಿಕೊಳ್ಳುವುದು ಒಂದೇ, ಮುಂದಿನ ಪೀಳಿಗೆಗೆ ನೋಡಲು ಬೆಳೆ ರಕ್ಷಣೆಯ ಅಗತ್ಯವಿದೆ ಎಂದು ತಿಳಿದು ಹೊರಹೊಮ್ಮಿದೆ.